ನಮಸ್ತೆ ಗೆಳೆಯರೇ, ಶ್ರೀರಂಗ ಮೀಡಿಯಾಗೆ ಸ್ವಾಗತ ಸುಸ್ವಾಗತ. ದಯಮಾಡಿ ಮೊದಲಿಗೆ ಈ ವಿಡಿಯೋವನ್ನು ನೋಡ್ತಾ ಇದ್ದರೆ ಸಬ್ಸ್ಕ್ರೈಬ್ ಮಾಡಿಕೊಳ್ಳಿ, ಬೆಲ್ಲೈಕನ್ನು ಒತ್ತಿ. ವಿಶೇಷವಾಗಿ ಇವತ್ತಿನ ಪ್ರಾಪಂಚಿಕ ವಿಷಯಗಳಲ್ಲಿ ನಾವು ಎಲ್ಲರೂ ಕೂಡ ಪರಿಗಣನೆಗೆ ತೆಗೆದುಕೊಳ್ಳುವುದು ಮನೆಯಲ್ಲಿ ಅಶಾಂತಿಗಳು ಹೆಚ್ಚಾಗಿರುತ್ತೆ. ಅದರಲ್ಲಿ ಈ ಅತ್ತೆ ಮತ್ತು ಸೊಸೆಯವರ ಜಗಳ ಪ್ರತಿಶತ 100ಕ್ಕೆ 70 ಭಾಗ ಅದೇ ಆಗಿರುತ್ತೆ. ವಿಶೇಷವಾಗಿ ಈ ಜಗಳಗಳು ಬರುವುದಕ್ಕೆ ಕಾರಣಗಳು ಏನು ಮತ್ತು ಇದಕ್ಕೆ ಪರಿಹಾರ ಏನು ಎಂಬುದನ್ನು ಮುಂದೆ ತಿಳಿದುಕೊಳ್ಳೋಣ. ದಯಮಾಡಿ ಸಂಪೂರ್ಣವಾಗಿ ವಿಡಿಯೋವನ್ನು ನೋಡಿ. ಯಾವುದೇ ಒಂದು ಸ್ತ್ರೀ ಅಥವಾ ಪುರುಷ ಆಗಿರಬಹುದು, ಎಲ್ಲರೂ ಕೂಡ ಇಬ್ಬರೂ ಕೂಡ ಹೊಂದಾಣಿಕೆಯಲ್ಲಿ ತನ್ನ ಜೀವನಗಳು ನಡೀತಾ ಇರುತ್ತೆ. ಆ ವಿಚಾರವಾಗಿ ನಾವು ಇಲ್ಲಿ ಮಾತನಾಡುವ ಹಾಗೆ ನಮ್ಮ ಪ್ರಪಂಚದಲ್ಲಿ ಸ್ತ್ರೀಯರು ಎಂತಹ ಸಾಧನೆಯನ್ನು ಮಾಡಿದ್ದಾರೆ ಅಂದರೆ ಹಲವಾರು ಕ್ಷೇತ್ರಗಳಲ್ಲಿ ತುಂಬ ಅತ್ಯುನ್ನತ ಸಾಧನೆಗಳನ್ನು ಮಾಡಿದ್ದಾರೆ. ಇನ್ನು ಚಂದ್ರ ಲೋಕಕ್ಕೂ ಕೂಡ ಹೋಗಿ ಬಂದಿದ್ದಾರೆ. ಒಂದು ಸ್ತ್ರೀ ಮನಸ್ಸನ್ನು ಮಾಡಿದರೆ ಒಂದು ಊರನ್ನು, ಒಂದು ಗ್ರಾಮವನ್ನು, ಒಂದು ಕುಟುಂಬವನ್ನು, ಒಂದು ದೇಶವನ್ನು ಉಳಿಸಬಹುದು. ಅದೇ ಸ್ತ್ರೀ ಮನಸ್ಸು ಮಾಡಿದರೆ ಈ ಹೇಳಿದಂಥ ಎಲ್ಲ ವಿಚಾರಗಳನ್ನು ಕೂಡ ಅವರು ನಾಶವನ್ನು ಮಾಡಬಹುದು. ಅಂತಹ ಎಲ್ಲ ಗುಣಗಳು ಆ ಸ್ತ್ರೀಯರಲ್ಲಿ ಇರ್ತವೆ. ಅದಕ್ಕೆ ಶ್ರೀಕೃಷ್ಣ ಪರಮಾತ್ಮನು ಹೇಳಿರುತ್ತಾರೆ ಒಂದು ವಿಷಯವನ್ನು. ನೀರಿನಲ್ಲಿ ಇರ್ತಕ್ಕಂತಹ ಮೀನಿನ ಚಲನವಲನಗಳನ್ನು ಬೇಕಾದರೂ ಕಂಡುಹಿಡಿಯಬಹುದು, ಆದರೆ ಹೆಣ್ಣಿನ ಮನಸ್ಸಿನಲ್ಲಿ ಏನಿರುತ್ತದೆ ಎಂಬುದನ್ನು ತಿಳಿದುಕೊಳ್ಳಲು ಅಸಾಧ್ಯ ಅಂತ ಹೇಳಿರ್ತಾರೆ. ವಿಶೇಷವಾಗಿ ನವ ದಂಪತಿಗಳು ಮದುವೆಯಾದ ನಂತರ 1 ತಿಂಗಳುಗಳ ಕಾಲ ಚೆನ್ನಾಗಿಯೇ ಎಲ್ಲವೂ ಕೂಡ ನಡೆಯುತ್ತೆ. ತದನಂತರವಾಗಿ ಅತ್ತೆಗೆ ಆಗಿರಬಹುದು ಅಥವಾ ಸೊಸೆಗೆ ಆಗಿರಬಹುದು, ಯಾವುದೋ ಒಂದು ವಿಚಾರದಲ್ಲಿ ಅಹಂಕಾರ ಅನ್ನೋದು ಬಂದೇ ಬರುತ್ತದೆ. ವಿಶೇಷವಾಗಿ ಅತ್ತೆಗೆ ನಾನು ಎಲ್ಲ ವಿಚಾರಗಳಲ್ಲೂ ಕೂಡ ಪರಿಣಿತಿಯನ್ನು ನಾನು ಹೊಂದಿದ್ದೇನೆ. ಅಡುಗೆ ಮಾಡೋದಲ್ಲಾಗಿರ್ಬೋದು, ಇನ್ನು ಮನೆಯ ಕೆಲಸವನ್ನು ಮಾಡುವುದರಲ್ಲಾಗಿರ್ಬೋದು, ಎಲ್ಲ ವಿಚಾರದಲ್ಲಿಯೂ ನನಗೆ ಗೊತ್ತು. ನಾನು ಆ ಬಂದಿರತಕ್ಕಂತಹ ಸೊಸೆಗೆ ಎಲ್ಲವನ್ನು ಕೂಡ ಹೇಳಿಕೊಳ್ಳಬೇಕು, ಅವರಿಗೆ ಹೇಳ್ಕೊಡ್ಬೇಕು ಅನ್ನೋದು ಎಲ್ಲರಲ್ಲೂ ಕೂಡ ಇರುತ್ತದೆ. ಅದೇ ರೀತಿಯಾಗಿ ಸೊಸೆಗೂ ಕೂಡ ತನ್ನ ತಾಯಿ ತನ್ನ ಮನೆಯಲ್ಲಿ ನನಗೆ ಎಲ್ಲವನ್ನೂ ಕೂಡ ಹೇಳ್ಕೊಟ್ಟಿದ್ದಾಳೆ. ನಾನು ಕೂಡ ಈ ಮನೆಯಲ್ಲಿ ಕಲಿಯಬೇಕಾಗಿರುವುದು ಯಾವುದೂ ಇಲ್ಲ ಅಂಥೇಳಿ ಆ ಹುಡುಗಿಗೂ ಕೂಡ ಅಹಂಕಾರ ಅನ್ನೋದು ಬರುತ್ತದೆ. ಇವತ್ತಿನ ಎಷ್ಟೋ ಕುಟುಂಬಗಳು ಅತ್ತೆ ಸೊಸೆಯರು ತಾಯಿ ಮತ್ತು ಮಗಳಾಗಿಯೇ ಬೇರೆಯ ಕುಟುಂಬಗಳಿಗೆ ಆದರ್ಶವಾಗಿ ಕೆಲವು ಕುಟುಂಬಗಳು ಇದ್ದಾವೆ. ಅವರಿಗೆ ನಮ್ಮ ಕಡೆಯಿಂದ ಒಂದು ಧನ್ಯವಾದಗಳು. ಇತ್ತ ಅತ್ತೆಯ ಆಲೋಚನೆ ಗುಣಗಳೇ ಬೇರೆಯಾಗಿರುತ್ತೆ, ಇತ್ತ ಸೊಸೆಯ ಆಲೋಚನೆ ಗುಣಗಳೇ ಬೇರೆಯಾಗಿರುತ್ತೆ. ಉದಾಹರಣೆಗೆ ಹಿಂದಿನ ಕಾಲಘಟ್ಟವನ್ನು ನೆನೆದುಕೊಂಡರೆ ಅತ್ತೆಯು ವಿದ್ಯೆಯಲ್ಲಿ ಹಿಂದೆ ಇರ್ತಾರೆ, ಸೊಸೆಯು ಓದಿರ್ತಾರೆ. ಅವರು ಇಂದಿನ ಪ್ರಚಲಿತ ವಿದ್ಯಮಾನಕ್ಕೆ ಏನು ಬೇಕಾಗಿರುತ್ತದೆ ಅದನ್ನು ಅವರು ಅರ್ಥವನ್ನು ಮಾಡಿಕೊಳ್ಳುವುದಿಲ್ಲ. ಇನ್ನು ಇಬ್ಬರಲ್ಲಿ ಇನ್ನೂ ಒಂದು ಗುಣ ಏನು ಅವರಿಗೆ ತುಷ್ಟಿಯನ್ನು ಕೊಡುತ್ತೆ ಜಗಳಾಡುವುದಕ್ಕೆ ಅಂದರೆ, ತಾಯಿ ಅಂದುಕೊಂತಾಳೆ ನನ್ನ ಮಗ ಹೆಂಡತಿಯನ್ನೇ ವಹಿಸ್ಕೊಂಡು ಮಾತಾಡ್ತಾನೆ, ನನಗೆ ಎಲ್ಲವನ್ನು ಕೂಡ ಹೇಳ್ತಾನೆ. ಆದರೆ ಹೆಂಡತಿ ಮನಸ್ಸಲ್ಲೂ ಅದಿರುತ್ತೆ, ಎಲ್ಲವನ್ನು ಕೂಡ ನನಗೆ ಹೇಳ್ತಾರೆ, ಅವ್ರ ತಾಯಿಯನ್ನು ಅವರು ಎಲ್ಲದರಲ್ಲೂ ಕೂಡ ವಹಿಸ್ಕೊಂಬರ್ತಾರೆ ಅಂತ. ಇಲ್ಲಿ ವಿಪರ್ಯಾಸ ಏನು ಎಂದರೆ ಇಬ್ಬರ ಜಗಳದಲ್ಲಿ ಅವನು ಮೂಕ ವಿಸ್ಮಿತನಾಗಿರ್ತಾನೆ. ಇತ್ತ ತಾಯಿಯನ್ನು ಕೂಡ ಬಿಡುವುದು ಆಗುವುದಿಲ್ಲ, ಇತ್ತ ಹೆಂಡತಿಯನ್ನು ಬಿಡುವುದಕ್ಕೂ ಕೂಡ ಆಗುವುದಿಲ್ಲ. ಅವರಿಬ್ಬರನ್ನು ಕೂಡ ಪರಸ್ಪರವಾಗಿ ತೆಗೆದುಕೊಂಡು ಹೋಗ್ತಕ್ಕಂತಹ ಗುಣ, ತಾಳ್ಮೆ ಯಾರಲ್ಲಿ ಇರುತ್ತದೆಯೋ ಅವನು ಇಬ್ಬರಲ್ಲಿಯೂ ಕೂಡ ಸಮಾನವಾಗಿ ಅತ್ತೆ ಮತ್ತು ಹೆಂಡತಿಯನ್ನು ಇಬ್ಬರನ್ನು ಕೂಡ ಸಮವಾಗಿ ತೂಗಿಸಿಕೊಂಡು ಹೋಗ್ತಾನೆ. ಇಲ್ಲಿ ವಿಶೇಷವಾಗಿ ಇನ್ನೊಂದು ಏನನ್ನು ಗಮನಿಸಬೇಕು ಅಂದರೆ,
ಉದಾಹರಣೆಗೆ ಅತ್ತೆ ಹೆಂಡತಿಯ ಮೇಲೆ, ತಾಯಿಯು ಹೆಂಡತಿಯ ಮೇಲೆ ಏನನ್ನೇ ದೂರನ್ನು ಹೇಳಿದರೂ ಕೂಡ ಅದನ್ನು ಹೆಂಡತಿಗೆ ಹೇಳಬಾರದು. ಅದನ್ನು ಸರಿ ಮಾಡುವ ಬುದ್ಧಿಯನ್ನು ನಾವು ಹೊಂದಿರಬೇಕು. ಹೆಂಡತಿ ಅತ್ತೆಯ ಮೇಲೆ ಏನೇ ದೂರನ್ನು ಹೇಳಿದರೂ ಕೂಡ ಅದನ್ನು ಕೂಡ ಅವರಿಗೆ ಹೇಳಬಾರದು. ನಾವು ಅವರನ್ನು ವಹಿಸಿಕೊಂಡು ಇವರ ಮೇಲೆ, ಇವರನ್ನು ವಹಿಸಿಕೊಂಡು ಅವರ ಮೇಲೆ ನಾವು ಅವರ ಮುಂದೆ ಒಳ್ಳೆಯವರಾಗ್ಬೋದು. ಆದರೆ ನಮ್ಮ ಸಂಸಾರವನ್ನು ನಾವೇ ಹಾಳು ಮಾಡಿಕೊಡ್ತಾ ಇರ್ತೀವಿ. ಅದಕ್ಕೋಸ್ಕರ ಇಬ್ಬರಲ್ಲಿಯೂ ಕೂಡ ಶಾಂತಿ ಸಮಾಧಾನದಿಂದ ಇರಬೇಕು. ಮತ್ತು ನಾವು ಕೂಡ ಬಂದಲ್ಲ ಒಂದು ದಿನ ಅಜ್ಜಿ ಆಗೇ ಆಗುತ್ತೇವೆ. ಅಂದರೆ ಸೊಸೆನೂ ಕೂಡ ಅನ್ಕೋಬೇಕು, ನಾನು ಕೂಡ ಅತ್ತೆ ಆಗೇ ಆಗುತ್ತೇನೆ. ಆವಾಗಲೂ ಕೂಡ ನಾನು ಈ ರೀತಿಯಾಗಿ ಕಷ್ಟಗಳನ್ನು ಅನುಭವಿಸ್ಬೇಕಾಗುತ್ತೆ. ಆ ಸ್ಥಾನದಲ್ಲಿ ನಿಂತು ಒಮ್ಮೆ ಯೋಚಿಸಿದಾಗ ಎಲ್ಲವೂ ಕೂಡ ಅವರಿಗೆ ಗೊತ್ತಾಗುತ್ತೆ. ಅತ್ತೆಗೆ ಅಧಿಕಾರ ಎಲ್ಲಿವರೆಗೂ ಇರುತ್ತೆ? ಸೊಸೆ ಮನೆಗೆ ಬಂದಂತಹ 1 ವರ್ಷದವರೆಗೆ. ನಂತರ ಅವ್ರಿಗೂ ಕೂಡ ಒಂದು ಮಗುವಾದ ಮೇಲೆ ತನ್ನ ಅಧಿಕಾರವನ್ನು ಅವರು ಕಳ್ಕೊಳ್ತಾರೆ. ಆ ಅಧಿಕಾರ ಕೊನೆಯವರೆಗೂ ಇರಬೇಕು ಅಂದರೆ ಅವರು ಸೊಸೆ ಹತ್ರ ಜಗಳ ಮಾಡಬಾರ್ದು. ಇದ್ದಲ್ಲಿಯೇ ಎಲ್ಲವನ್ನು ಕೂಡ ಸಮದೂಗಿಸಿಕೊಂಡು ಹೋಗಬೇಕು. ವಿಶೇಷವಾಗಿ ಇಲ್ಲಿ ಜಗಳಗಳಿಗೆ ಕಾರಣವಾಗುವುದು ಏನು ಎಂದರೆ ಬೇರೆಯವರ ಕಿವಿ ಮಾತುಗಳಿಂದ. ಇಲ್ಲಿ ತಿಳಿದುಕೊಳ್ಳ್ರಿ, ಎಲ್ಲರೂ ಕೂಡ ಬೇರೆಯವರ ಕಿವಿ ಮಾತುಗಳಿಗೆ, ಬೇರೆ ಬೇರೆ ವಿಚಾರಗಳಿಗೆ ನಾವು ಮನೆಯಲ್ಲಿ ಗದ್ದಲವನ್ನು ಮಾಡಿಕೊಳ್ತೇವೆ. ನಮ್ಮ ವಿಚಾರಕ್ಕೆ, ನಮ್ಮ ಸ್ವತಂತ್ರ ಕುಟುಂಬಗಳ ವಿಚಾರವಾಗಿ ನಾವು ಯಾವತ್ತೂ ಕೂಡ ಗಲಾಟೆಯನ್ನು ಮಾಡಿಕೊಳ್ಳುವುದೇ ಇಲ್ಲ, ಅಷ್ಟು ವಿಚಾರವಾಗಿ. ಆದ್ದರಿಂದ ಬೇರೆಯವರ ಕಿವಿ ಮಾತನ್ನು ಕೇಳಿ ನಾವು ಕೂಡ ಗದ್ದಲವನ್ನು ಮಾಡಿಕೊಳ್ತೀವಿ. ಅವರು ಕೂಡ ಈ ವಿಚಾರವನ್ನು ಗಮನದಲ್ಲಿಟ್ಕೊಂಡ್ರೆ ನಮ್ಮ ಸಂಸಾರವನ್ನು, ನಮ್ಮ ಕುಟುಂಬವನ್ನು ನಾವು ಮೊದಲಿಗೆ ರಕ್ಷಣೆಯನ್ನು ಮಾಡೋಣ. ಆನಂತರ ಯಾವತ್ತೂ ಕೂಡ ನಾವು ಅತಿಯಾಸೆಗಳಿಗೆ ಬಾಧಿತರಾಗಬಾರದು. ವಿಶೇಷವಾಗಿ ಇದಕ್ಕೆ ಒಂದು ಹಿರಿಯರು ಹೇಳಿದ ಒಂದು ಮಾತು ಇಲ್ಲಿ ನೆನಪಿಗೆ ಬರ್ತಾ ಇದೆ. ಬಾಲ್ಯಾವಸ್ಥೆಯಲ್ಲಿ ತನ್ನ ಮಗುವು ತಾಯಿಯ ಅಧೀನದಲ್ಲಿದ್ದು, ಪ್ರೌಢಾವಸ್ಥೆಯಲ್ಲಿ ತಂದೆಯ ಅಧೀನದಲ್ಲಿದ್ದು, ಮದುವೆಯಾದ ನಂತರ ಗಂಡನ ಅಧೀನದಲ್ಲಿದ್ದು, ಮುಪ್ಪಾದಂತಹ ಸಂದರ್ಭದಲ್ಲಿ ಅವರು ತನ್ನ ಮಕ್ಕಳ ಅಧೀನದಲ್ಲಿ ಇರಬೇಕು. ಆ ಇದ್ದಂಥ ಸಂದರ್ಭದಲ್ಲಿ ಅವರವರ ಮಾತುಗಳನ್ನು ನಾವು ಕೇಳಬೇಕು. ನಾವೇ ಸ್ವಪ್ರತಿಷ್ಠೆಗಳನ್ನು ಮಾಡಿಕೊಂಡು ಇವತ್ತು ಎಷ್ಟೋ ಜನ ಬೀದಿಗೆ ಬಂದಿದ್ದಾರೆ. ತಂದೆ ತಾಯಿಗಳನ್ನು ನೋಡಿಕೊಳ್ಳದೆ ಅನಾಥಾಶ್ರಮಗಳಲ್ಲಿ ಅವರು ಬಿದ್ದು ತನ್ನ ಜೀವನವನ್ನು ನಡೆಸ್ಕೊಳ್ತಾ ಇದ್ದಾರೆ. ಆ ರೀತಿ ಬರುವುದಕ್ಕೆ ಇಲ್ಲಿ ಮಕ್ಕಳು ಕಾರಣ ಆಗಿರ್ತಾರೆ ಒಂದು ತಂದೆ ತಾಯಿಗಳು ಕೂಡ ಅದಕ್ಕೆ ಕಾರಣರಾಗಿರೇ ಇರ್ತಾರೆ. ಯಾಕೆ ಎಂದರೆ 2 ಕೈಯಿಂದ ಹೊಡೆದರೆ ಮಾತ್ರ ಚಪ್ಪಾಳೆ. ಆದ್ದರಿಂದ ದಯಮಾಡಿ ನಮಗೆ ಸಿಕ್ಕಿರ ಒಂದೇ ಒಂದು ಅವಕಾಶ ಅಂದರೆ ಈ ಮನುಷ್ಯನ ಜನ್ಮ. ಆದಷ್ಟು ಮನೆಯಲ್ಲಿ ಅತ್ತೆ ಮತ್ತು ಸೊಸೆ ಇಬ್ಬರೂ ಕೂಡ ತಾಳ್ಮೆಯಿಂದದೇ ಇದ್ದರೆ ಹೊರಗಡೆ ದುಡಿಯಲು ಹೋದಂತಹ ಮಗನಿಗೆ ಅತ್ಯಂತ ಸಂತೋಷ. ಮನೆಯಲ್ಲಿ ಏನೂ ಕೂಡ ಜಗಳ ಇಲ್ಲ, ಗಲಾಟೆ ಇಲ್ಲ, ಗದ್ದಲೆ ಇಲ್ಲ, ನೆಮ್ಮದಿಯಾಗಿ ಇನ್ನೂ 1 ಗಂಟೆ ಬೇಗ ಹೋಗಬೇಕು ಅಂತ ಮನೆಗನ್ಸುತ್ತೆ. ನಾವು ಕೂಡ ಇದೇ ರೀತಿಯಾಗಿ ಗಲಾಟೆಗಳನ್ನು ಮಾಡ್ಕೊಳ್ತಾ ಇದ್ದರೆ ಯಾರು ಹೋಗ್ತಾರೆ ಮನೆಗೆ? ಪ್ರತಿನಿತ್ಯವೂ ಕೂಡ ಜಗಳ ಇದ್ದಿದ್ದೆ. ಯಾರಿಗೂ ಕೂಡ ನಾನು ಹೇಳುವುದಕ್ಕೆ ಅಸಾಧ್ಯ ಅಂತ ಹೇಳಿ ಅವರು ತಮ್ಮ ಮನಸ್ಸಿಗೆ ಬೇಜಾರನ್ನು ಮಾಡಿಕೊಂಡಾಗ ನಿಮಗೆ ಬರ್ತಕ್ಕಂತಹ ಭಗವಂತನ ಅನುಗ್ರಹಗಳು ಎಲ್ಲವೂ ಕೂಡ ಕಟ್ಟಾಗುತ್ತೆ. ಆದ್ದರಿಂದ ಮೊದಲಿಗೆ ಅತ್ತೆ ಮತ್ತು ಸೊಸೆಯರು ಇಬ್ಬರೂ ಕೂಡ ಮನಸ್ಸಿನಲ್ಲಿ, ಮನೆಯಲ್ಲಿ ಶಾಂತವಾಗಿರಬೇಕು. ಸಮಸ್ಯೆಗಳು ಇಲ್ಲದಲೇ ಇರತಕ್ಕಂತಹ ಮನುಷ್ಯನು ಇರುವುದೇ ಇಲ್ಲ. ಸಮಸ್ಯೆಗಳು ಬಂದೇ ಬರುತ್ತೆ. ಆ ಸಮಸ್ಯೆಯನ್ನು ಸರಿ ಮಾಡಿಕೊಂಡು ಇಬ್ಬರೂ ಕೂಡ ನೀಟಾಗಿ ತನ್ನ ಮನೆಯನ್ನು ನಡೆಸಿಕೊಂಡು ಹೋದರೆ ಈ ಕುಟುಂಬ